ಸೈಲೇಜ್ ಹೆಂಗಪ್ಪ ಅಂದರೆ ಅದು ರಸಮೇವು ಅಂತ ಹೇಳಿ, ಅಂದರೆ ಏನಿಟ್ಟೆ ಯಾರಿಗೆ ಒಣಮೇವು ಹಸಿಮೇವು ಸಿಗೋದಿಲ್ವೋ ಅವ್ರು ಮಾಡ್ಕೊಂಡು ಅನುಕೂಲ ಆಗುತ್ತೆ. ಅಂದರೆ ನಾನು ಬೆಳಿತೀನಿ, ನಂದೇ ಜಮೀನಿದೆ, ನಾನು ಬೋರ್ ಇದೆ ಅನ್ನೋರಿಗೆ ಸೈಲೇಜ್ ಉಪಯೋಗ ಆಗೋದಿಲ್ಲ. ಅವ್ರು ಹಸಿಮೇವನ್ನೇ ಮೇಂಟೈನ್ ಮಾಡ್ಕೊಂಡು ಸಾಕು. ಸೈಲೇಜನ್ನು 6 ರೇಟಿ ತಂದ್ಕೊಂಡ್ರೆ ರೈತರಿಗೆ ವರ್ಕೌಟ್ ಆಗೋದಿಲ್ಲ. 7 ರೂಪಾಯಿ ಕೆ ಜಿ ಬರುತ್ತೆ, ಟ್ರಾನ್ಸ್ಪೋರ್ಟಿಂಗ್ 1 ರೂಪಾಯಿ ಅಂತ ಕೂಡ 8 ರೂಪಾಯಿ ಆಗುತ್ತೆ. 8 ರೂಪಾಯಿಗೆ ಅವನು ಒಂದು ಹಸುಗೆ 5 ಕೆ ಜಿ ಕೊಡಬೇಕು ಅಂತ ಹೇಳ್ತೈತೆ. ಒಂದು 5 ಕೆ ಜಿ ಕೊಡಬೇಕು ಒಂದು ಟೈಮಿಗೆ ಅಂತ ಹೇಳ್ತಾನೆ. ಅಲ್ಲಿಗೆ 10 ಕೆ ಜಿ ಹೋಗುತ್ತೆ. ಒಂದು ಹಸುಗೆ 10 ಕೆ ಜಿ ಖರ್ಚು ಮಾಡಿದ್ರೆ 70 ರೂಪಾಯಿ ಅಲ್ಲೇ ಹೋಯ್ತು ಅವನಿಗೆ. ಒಂದು ಹಸುಗೆ ಒಂದು ದಿವಸಕ್ಕೆ 70 ರೂಪಾಯಿ ಖರ್ಚು ಮಾಡಿದ್ರೆ ಒಂದು 5 ಲೀಟರ್ ಹಾಲು ಕೊಡುತ್ತೆ ಅಂತಂದರೆ ಎಷ್ಟು ಬರುತ್ತೆ? ಫುಡ್ಡು, ಮಿನರಲ್ ಮಿಕ್ಚರು, ನನ್ನ ಲೇಬರ್ ಹಾಕಿದ್ರೆ ಏನೂ ಉಳಿಯೋದಿಲ್ಲ. ಉಳಿಯೋದಿಲ್ಲ. ಆಮೇಲೆ ಜೀರೋ ನಾವು ಹೆಂಗೆ ಮತ್ತೆ ಜೀರೋನ ಸ್ಟಾರ್ಟ್ ಮಾಡಿದಂಗಾಗುತ್ತೆ ಡೈರಿ ಫಾರ್ಮ್ನ ಇಟ್ಟರೆ ಅವರಿಗೆ ಕಾಸ್ಟ್ ಕೊಡ್ತಾ ಬಿಡುತ್ತೆ ಸ್ಟಾರ್ಟಿಂಗಲ್ಲೇ. ಆಗ ಅವನಿಗೆ ಡೈರಿ ಬಂಡವಾಳ ಹಾಕಬೇಕು, ಆಗಲಿ ಬಂಡವಾಳ ಹಾಕಬೇಕು, ಮತ್ತು ಮೇಂಟೆನೆನ್ಸ್ಗೂ ಬಂಡವಾಳ ಹಾಕಬೇಕು, ಲೇಬರ್ಗೂ ಬಂಡವಾಳ ಹಾಕಬೇಕು. ಅಂದರೆ ಡೈರಿ ಹೊಸ ಸ್ಟಾರ್ಟ್ ಮಾಡೋರಿಗೆ ಕಷ್ಟ ಆಗುತ್ತೆ. ಫಸ್ಟ್ ಇವ್ನು ಮೇಂಟೈನ್ ಮಾಡಿ ಇವನಿಗೆ ಸಕ್ಸಸ್ಫುಲ್ಲಿ ಆದಮೇಲೆ ಹೋಗ್ಲಿ ಒಂದೆಲ್ಲ ಮೇಂಟೈನ್ ಮಾಡ್ಕೊಂಡು ಇವನಿಗೆ ಅದ್ರ ಬಗ್ಗೆ ಗೊತ್ತಾದ್ಮೇಲೆ ಲೇಬರ್ ಕರ್ಕೋಬೋದು. ಲೇಬರ್ ಮೇಂಟೈನ್ ಮಾಡೋದು ಸ್ಟಾರ್ಟಿಂಗೇ ಲೇಬರ್ ತಂದರೆ ಲೇಬರ್ ಮಾಡ್ತಾನೆ ಅಂತ ನಿಂಗೆ ಗೊತ್ತೆ. ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಾಗಬೇಕಲ್ಲ, ಬೇರೆದಕ್ಕೆ ಮಾಡ್ಸೋಕ್ಕಾದ್ರೆ ನಾನು ಮಾಡೋಕೆ ಕಲ್ತಿರ್ಬೇಕು, ಹೇಳಿ ಮಾಡ್ಸೋಕ್ಕಾದ್ರೆ ನನಗೆ ಗೊತ್ತಿರಬೇಕು, ನಾನು ಮಾಡೋಕ್ಕಾದ್ರೆ ಗೊತ್ತಿರಬೇಕು. ಅಕಸ್ಮಾತ್ ನೀವು 10 ಹಸು ತರ್ತೀರಾ, ಲೇಬರ್ ನಾಳೆ ಬೆಳಿಗ್ಗೆ ಗಂಟೆ ಮುಟ್ಟೆ ಕಟ್ಬಿಡ್ತಾನೆ, ಒಂದು ತಿಂಗಳೇ ಬಿಟ್ಬಿಟ್ಟು. ಹಾಲು ಕರಿಬೇಕು, ನಿನಗೆ ಹಾಲು ಕರೀದೇ ಗೊತ್ತಿಲ್ಲ ಅಂದಮೇಲೆ 10 ಹಸು ಆಗಲಿ ಹೆಂಗೆ ಕರಿತೀಯಾ, ಹೆಂಗೆ ಮೇಂಟೈನ್ ಮಾಡ್ತೀಯ? ಆಮೇಲೆ ನೀನು ಒಬ್ಬನೇ ಸ್ಟಾರ್ಟಿಂಗ್ ನಿನಗೆ ಹಾಲು ಕರೀತಾರ ಅಭ್ಯಾಸ ಇತ್ತು, ಸಗಣಿ ಹೊಡೆದ ಅಭ್ಯಾಸ ಇತ್ತು ಅಂದರೆ ಅವ್ನು ಲೇಬರ್ ಕೂಡ ನಾನು 4 ದಿವಸ ಮೇಂಟೈನ್ ಮಾಡ್ತೀನಿ, ಆಮೇಲೆ ಬೇರೆ ಉಟ್ಕೊಂಬರ್ತೀನಿ ಅನ್ಬೋದು.